ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು CPC ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆದಿರುತ್ತೆ. ಸೊ ಆಗಸ್ಟ್ 2, 2026. ಸೊ ಡಿ ಸಿರೀಸ್ದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ನ ನೋಡೋಣ ಇವತ್ತು. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡೋಣ ನಾವು. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ. ಸೊ ಇವತ್ತು ಕೀ ಆನ್ಸರ್ಸ್ನ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವೆಶನ್ಗೆ ಯಾವ ಆನ್ಸರು ಅಂತಂದ್ರೆ ಫೋರ್ತ್ ಆನ್ಸರ್, ಕರೆಕ್ಟ್ ಆನ್ಸರ್ ಫೋರ್ತ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಪ್ರಶ್ನಾರ್ಥಕ ಚಿಹ್ನೆ, ಸೊ ಕ್ವೆಶನ್ ಮಾರ್ಕ್ ಇರುವ ಜಾಗದಲ್ಲಿ ಬರುವಂತಹ ಸಂಖ್ಯೆಯನ್ನು ಗುರುತಿಸಿ. ಸೊ ಯಾವ ನಂಬರ್ ಬರುತ್ತೆ ಇಲ್ಲಿ ಅಂತ ನಾವು ಕಂಡುಹಿಡಿಬೇಕು. ಸೊ ಇದಕ್ಕೆ ಆನ್ಸರು ಥರ್ಡ್ ಆಪ್ಷನ್ 66. ಸೊ ಥರ್ಡ್ ಕ್ವೆಶನ್ ನೋಡೋಣ. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯವು, ಸೊ ಶಂಕುವಿನ ತ್ರಿಜ್ಯ ಏನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಈಸ್ ದ ಆನ್ಸರ್. ಸೊ 14 ಸೆಂಟಿಮೀಟರ್ ಆಗಿರುತ್ತೆ. ಸೊ ಫೋರ್ತ್ ಕ್ವೆಶನ್ ನೋಡೋಣ ನಾವು. ಎಲ್ ಎಂದರೆ ಪ್ಲಸ್, ಎಂ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ ಸೊ 1L 9M 9N1 ಏನಾಗುತ್ತೆ ಅನ್ನೋ ಕ್ವೆಶನ್ ಮಾರ್ಕು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದ ನಂತರ ಆನ್ಸರ್ ಬರೋದು 3 ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಸೊ 5ನೇ ಪ್ರಶ್ನೆ ನೋಡೋಣ. ಇಲ್ಲಿ 5ನೇ ಪ್ರಶ್ನೆ ಚಿತ್ರನ ಕೊಟ್ಟಿದ್ದಾರೆ. ಆಯ್ಕೆಗಳನ್ನ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ 5ನೇ ಕ್ವೆಶನ್ಗೆ ಆನ್ಸರ್ ಬಂದ್ಬಿಟ್ಟು ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕೆಳಗಿನ ಸ್ತಂಭಲೇಖ ನಕ್ಷೆಯು 6ನೇ ಕ್ವೆಶನ್ ನೋಡ್ಕೊಳ್ಳಿ. ಕೆಳಗಿನ ಸ್ತಂಭಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. ಸೊ ಇದು 1000 ಕ್ವಿಂಟಾಲ್ಗಳಲ್ಲಿ ಅಂತ ಇದೆ. ಸೊ ಇದಕ್ಕೆ 6ನೇ ಕ್ವೆಶನ್ಗೆ ಆನ್ಸರ್ ಬಂದು ಫೋರ್ತ್ ಆಪ್ಷನ್ 50%. ಓಕೆ, ಸೊ ನಾವು ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. 7th ಕ್ವೆಶನ್. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಸೊ 7th ಕ್ವೆಶನ್ಗೆ ಆನ್ಸರು ಸೆಕೆಂಡ್ ಆಪ್ಷನ್. ಓಕೆ, ಸೊ 8th ಕ್ವೆಶನ್ಗೆ ರು 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ಬಾರಿ ರಿಯಾಯಿತಿಗಳ ನಡುವಿನ ವ್ಯತ್ಯಾಸವು ಎಷ್ಟಾಗುತ್ತದೆ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ 8th ಒನ್ಗೆ ಬಿ ಕರೆಕ್ಟ್ ಆನ್ಸರ್, ಅಂದರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್. ಓಕೆ, ಸೊ 9th ಕ್ವೆಶನ್ಗೆ ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೊಡುವಿಗೆ ಅಂದರೆ ಕ್ರಾಸಿಂಗ್ಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಆನ್ಸರ್ ದಕ್ಷಿಣ. ಸೊ ಇವಾಗ 10ನೇ ಕ್ವೆಶನ್ಗೆ ಮೂವ್ ಆಗೋಣ. ಕೆಳಗಿನ ಪದಗಳನ್ನು ಪದಕೋಶ ಅಂದರೆ ಡಿಕ್ಷನರಿ ಕೋಶದ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ. ಇದಕ್ಕೆ ಆನ್ಸರ್ ಫೋರ್ತ್ ಆಪ್ಷನ್ ಕಂಟಿನ್ಯೂಯಸ್ ಅನ್ನೋದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ 11th ಕ್ವೆಶನ್ ನೋಡೋಣ. ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಮೊದಲನೇ ಹೇಳಿಕೆ, ಕೆಲವರು ಗಣಿತದಲ್ಲಿ ದುರ್ಬಲರಾಗುತ್ತಾರೆ. 2ನೇ ಹೇಳಿಕೆ, ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ. ತೀರ್ಮಾನ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ಫೋರ್ತ್ ಆಪ್ಷನ್
ಖಂಡಿತವಾಗಿಯೂ ನಿಜ. ಸೊ ಇವಾಗ ನಾವು 12ನೇ ಕ್ವೆಶನ್ಗೆ ಮೂವ್ ಆಗೋಣ. 14th ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು? ಸೊ ಇದಕ್ಕೆ ಆನ್ಸರ್ ಬಂದು ಶನಿವಾರ. ಸೊ 13ನೇ ಕ್ವೆಶನ್ಗೆ ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದ್ರೆ ಆ ಮನುಷ್ಯನ ವೇಗವು ಎಷ್ಟಿರ್ಬೋದು ಅಂತ ನೀವು ಕಂಡುಹಿಡಬೇಕು. ಅದಕ್ಕೆ ಆನ್ಸರ್ ಬಂದು 8 km/h. ಸೊ 14ನೇ ಕ್ವೆಶನ್ ನೋಡೋಣ. ಕ್ಯೂ, ಬಿ, ಎ, ಪಿ, ವೈ ಮತ್ತು ಆರ್ ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ. ಕ್ಯೂ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. ಪಿ ಮತ್ತು ಕ್ಯೂನ ಎಡಭಾಗದಲ್ಲಿ ಕುಳಿತಿದ್ದಾರೆ. ಬಿಯು ಬಲಭಾಗದಲ್ಲಿ ಯಾರಿದ್ದಾರೆ? ಬಿಯ ಬಲಭಾಗದಲ್ಲಿ ಯಾರಿದ್ದಾರೆ ಅಂತ. ಸೊ 14ಕ್ಕೆ ಆನ್ಸರ್ ಬಂದು ಎ. ಸೊ 15th ಕ್ವೆಶನ್ ನೋಡೋಣ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟ್ ಅನ್ನು SVGIG ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ ಮೈಂಡ್ ಅನ್ನು ಹೇಗೆ ಬರೆಯಬಹುದು? ಸೊ ಇದಕ್ಕೆ ಆನ್ಸರು ಫಸ್ಟ್ ಒನ್ ಆನ್ಸರು. ಓಕೆ. 16th ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರ ಪಟ್ಟಿ 1ರಲ್ಲಿದ್ದು ಇದನ್ನು ಅವರು ಆಯ್ಕೆಯಾದ ಪಟ್ಟಿ 2ರಲ್ಲಿ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಓಕೆನಾ? ರಾಜ್ಯ ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಹಾಗೆ ಇಲ್ಲಿ ರಾಜ್ಯ ಇದೆ. ನೀವು ಕರೆಕ್ಟಾಗಿ ಹೊಂದಿಸಿ ಬರೀಬೇಕು. ಓಕೆ. ಸೊ 16 ಕ್ವೆಶನ್ಗೆ 4th ಒನ್ ಆನ್ಸರ್ ಆಗಿರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ.